ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಬಿಟ್ಟುಕೊಡುತ್ತಾರೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ದೆಹಲಿಯಲ್ಲಿ ಮಾತನಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ನಮಗೆ ಇರೋ ಮಾಹಿತಿ ಪ್ರಕಾರ ಅವರು ಬಿಟ್ಟುಕೊಡ್ತಾರೆ ಡಿಕೆ ಶಿವಕುಮಾರ್ ಅವರಿಗೆ. ಅದರ ಮಧ್ಯೆ ಈ ವಿಚಾರಕ್ಕೆ ಜನರ ದಾರಿಯನ್ನ ತಪ್ಪಿಸಲಾಗ್ತಾ ಇದೆ. ಅನವಶ್ಯಕವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮಧ್ಯೆ ಎಳೆದು ತರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳಿ. ಡಾಕ್ಟ್ರೇ, ಇದೆಲ್ಲ ಯಾಕೆ ಬೇಕು ನಿಮಗೆ ಅಂತ ಹೇಳಿ ವಿ ಸೋಮಣ್ಣನವರು ಮಾತನಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಪ್ರಸ್ತಾಪಿಸಿ. ಕಾಂಗ್ರೆಸ್ ಪಕ್ಷ ಗೊಂದಲದ ಗೂಡಾಗಿದೆ. ಹೇಳೋರು ಕೇಳೋರು ಇಲ್ಲದೆ ಹೋಗಿರುವಂಥ ಪರಿಸ್ಥಿತಿಗೆ ಬಂದಿದೆ. ಯಾರಪ್ಪ ಯಾರಮ್ಮ ಅನ್ನೋ ಪರಿಸ್ಥಿತಿಯಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ಅವ್ಯವಸ್ಥೆಯ ಹಗರ ಕಾಂಗ್ರೆಸ್ ಪಕ್ಷ ಆಗಿದೆ. ಆಗಿರೋದ್ರಿಂದ ಯಾರು ಯತೀಂದ್ರ, ಯಾರು ಸಿದ್ದರಾಮಯ್ಯ, ಯಾರು ಡಿ ಕೆ ಶಿವಕುಮಾರು, ಏನು ಇವ್ರಿಗೇನು ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ? ಮಾತೆತ್ರ ಹೇಳ್ತಾರೆ ನಮ್ಮದು ಹೈಕಮಾಂಡು ಅಂತಾರೆ. ಯಾತಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಅಂದರೆ 50 ವರ್ಷದಲ್ಲಿ ಆಗದೆ ಹೋಗಿರೋಷ್ಟು ಮಳೆ ಆಗಿ ಇಡೀ ವ್ಯವಸ್ಥೆ ಹಾಳಾಗೋಗಿದೆ. ರಾಜ್ಯದ ಜನ ತತ್ತರಿಸ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಆಗಿದೆ. ಇದೆಲ್ಲದರ ಮಧ್ಯದಲ್ಲಿ 1, 2, 3, 4 ಈ ಥರದ ಅನೇಕ ಎಪಿಸೋಡ್ಗಳನ್ನ ಇಟ್ಕೊಂಡು ಜನರನ್ನು ಯಾಮಾರಿಸ್ತಕ್ಕಂಥ ಪಾಪದ ಕೆಲಸಕ್ಕೆ ಕಾಂಗ್ರೆಸ್ನವರು ಇಷ್ಟರ ಮಟ್ಟಿಗೆ ಹೋಗೋದು ಒಳ್ಳೆಯದಲ್ಲ. ಅವ್ರು ಯಾರು ಮುಖ್ಯಮಂತ್ರಿ ಮಾಡ್ತಾರೆ, ಯಾರನ್ನೋ ಸತೀಶ್ ಜಾರಕಿಹೊಳಿ ಅವರೇನು, ಡಿ ಕೆ ಶಿವಕುಮಾರ್ ಅವರೇನು, ನಮಗಿರೋ ಮಾಹಿತಿ ಪ್ರಕಾರ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ತಾರೆ ಅಂತ ಜನ ಮಾತಾಡೋದು ನಾವು ಕೇಳಿದ್ದೀವಿ, ನೀವು ಕೇಳಿದ್ದೀರಿ. ಇದೆಲ್ಲದರ ಮಧ್ಯದಲ್ಲಿ ಒಂದೊಂದೇ ಹುಸಿ ಬಾಂಬ್ಗಳನ್ನ ಹಾಕ್ಕೊಂಡು ನೀವು ರಾಜ್ಯ ಜನರನ್ನು ಕತ್ಲೆ ಕೋಣೆಯಲ್ಲಿ ಇಡ್ತಕ್ಕಂಥ ಇದಕ್ಕೆ ಇನ್ನಾದರೂ ಇಂಥವೆಲ್ಲವನ್ನು ಬಿಡ್ರಿ. ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಏನು, ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ತರೋದಕ್ಕೆ ಏನೇನು ಮಾಡಿದ್ರು ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರೇ ಸತೀಶ್ ಜಾರಕಿಹೊಳಿ ಒಂದು ಸಾರಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು 2028ವರೆಗೂ ನಾನೇನು ಇದಿಲ್ಲ, ನಂದು ಯಾವುದು ಕ್ಲೈಮ್ಸ್ ಇಲ್ಲ ಅಂತ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಇವಾಗ ಯಾಕ್ರಿ ಹಿಂಗೆಲ್ಲ ಮಾಡ್ತೀರಿ ಡಾಕ್ಟ್ರೇ? ಎಲ್ಲ ಒಂದು ಕಡೆ ನಿಮ್ಮ ಅಪ್ಪನ ಸರ್ವೀಸು ದೊಡ್ಡದು, ನೀನು ಅದನ್ನು ಇಟ್ಕೊಂಡು ಎಲ್ಲ ಒಂದು ಕಡೆ ನೀನು ಬೆಳ್ಕೊಳ್ಳೋದು ಬಿಟ್ಟು ನಿನಗ್ಯಾಕಪ್ಪ ಬೇಕು ಈ ಉಸ್ಬಾರಿ ಕಾಂಗ್ರೆಸ್